ಆರ್ಎಸ್ಎಸ್ಗೆ ಅಂಕುಶ ಹಾಕೋದಕ್ಕೆ ಭರ್ಜರಿ ಪ್ಲಾನ್ ಮಾಡಿದ್ದ ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಪ್ರಬಲ ಕಾನೂನಿನ ಅಸ್ತ್ರ ಬೀಸೋದಕ್ಕೆ ಮುಂದಾಗಿದ್ದ ಕೈ ನಾಯಕರಿಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಆರ್ಎಸ್ಎಸ್ ಸೇರಿದಂತೆ ಖಾಸಗಿ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಪಥಸಂಚಲನಕ್ಕೆ ಕಡಿವಾಣ ಹಾಕಲು ಸಚಿವ ಪ್ರಿಯಾಂಕ್ ಖರ್ಗೆ ಸರಕಾರಕ್ಕೆ ಅಕ್ಟೋಬರ್ 4ರಂದು ಪತ್ರ ಬರೆದಿದ್ರು. ಸರಕಾರಿ ಜಾಗಗಳ ಬಳಕೆಗೆ ಪೂರ್ವಾನುಮತಿ ಕಡ್ಡಾಯ ಅಂತ ಅಕ್ಟೋಬರ್ 18ರಂದು ನಡೆದ ಸಚಿವ ಸಂಪುಟದಲ್ಲಿ ತೀರ್ಮಾನವೂ ಆಗಿತ್ತು. ಶೀಘ್ರದಲ್ಲೇ ಪ್ರಬಲ ಕಾನೂನು ಅಸ್ತ್ರವನ್ನ ಪ್ರಯೋಗಿಸಲು ಸರಕಾರವು ಸಿದ್ಧತೆ ಮಾಡಿಕೊಂಡಿತ್ತು. ಆದ್ರೀಗ ಸರಕಾರದ ಅನುಮತಿ ಕಡ್ಡಾಯ ಅನ್ನೋ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಹಾಗಿದ್ರೆ ಕೋರ್ಟ್ನಲ್ಲಿ ಏನೇನಾಯ್ತು ಅಂತ ನೋಡೋದಾದ್ರೆ, ಅರ್ಜಿದಾರರ ಪರ ವಕೀಲ ಅಶೋಕ್ ಹಾರನಹಳ್ಳಿ ಮೊದಲು ವಾದ ಮಂಡಿಸಿದ್ರು. ಸರಕಾರದ ಯಾವುದೇ ಜಾಗಗಳಲ್ಲಿ 10 ಜನಕ್ಕಿಂತ ಹೆಚ್ಚು ಜನ ಸೇರಿದ್ರೆ ಅನುಮತಿ ಪಡೆಯಬೇಕಂತೆ. ಸರಕಾರದ ಆದೇಶ ಮೂಲಭೂತ ಹಕ್ಕಿಗೆ ನಿರ್ಬಂಧ ಹಾಕಿದಂತೆ. ಈ ಆದೇಶ ಪಾರ್ಕ್ನಲ್ಲಿ ನಗೆಕೂಟ ನಡೆಸಿದ್ರು ಅಕ್ರಮ ಅಂತ ಹೇಳುತ್ತೆ. ಹೀಗಾಗಿ ಸರಕಾರದ ಆದೇಶವನ್ನ ತಕ್ಷಣವೇ ರದ್ದು ಮಾಡಿ ಅರ್ಜಿ ವಜಾ ಮಾಡಬೇಕು ಅಂತ ವಾದ ಮಾಡಿದ್ರು. ಆಗ ಸರಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಭದ್ರತೆ ಮತ್ತು ಸುರಕ್ಷತೆ ವಿಷಯದಲ್ಲಿ ಸರಕಾರ ನಿರ್ಧಾರ ಮಾಡಿದೆ, ಈ ಬಗ್ಗೆ ಹೆಚ್ಚುವರಿ ವಾದ ಮಂಡಿಸಲು ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡಿದ್ರು. ಆಗ ನ್ಯಾಯಮೂರ್ತಿ ನಾಗಪ್ರಸನ್ನ ರಸ್ತೆ, ಪಾರ್ಕ್, ಮೈದಾನ, ಕೆರೆಗಳ ಪ್ರವೇಶಕ್ಕೂ ಸರಕಾರ ನಿರ್ಬಂಧ ವಿಧಿಸಿದೆ ಅಂದ್ರೆ ಅರ್ಥವಿಲ್ಲ. ಸಂವಿಧಾನದ 19ನೇ ಪರಿಚ್ಛೇದ 1A(b) ವಿಧಿ ನೀಡಿದ ಹಕ್ಕನ್ನು ಸರಕಾರ ಕಸಿದುಕೊಂಡಿದೆ. ಸಂವಿಧಾನ ಕೊಟ್ಟ ಹಕ್ಕನ್ನು ಸರಕಾರಿ ಆದೇಶದಿಂದ ಕಸಿಯಲಾಗದು. ಹೀಗಾಗಿ ಸರಕಾರದ ಆದೇಶಕ್ಕೆ ನ್ಯಾಯಾಲಯ ತಡೆ ನೀಡುತ್ತಿದೆ. ಸರಕಾರ, ಗೃಹ ಇಲಾಖೆ, ಹುಬ್ಬಳ್ಳಿ ಕಮಿಷನರ್ ಎಲ್ಲದಕ್ಕೂ ಸ್ಪಷ್ಟನೆ ನೀಡಬೇಕು. ನವೆಂಬರ್ 17ಕ್ಕೆ ವಿಚಾರಣೆ ಆಗಲಿದ್ದು, ಅಷ್ಟರಲ್ಲಿ ಆಕ್ಷೇಪಣೆ ಸಲ್ಲಿಸಿ ಅಂತಾನು ಸೂಚನೆ ಕೊಟ್ಟಿದೆ. ಮೇನ್ ಗ್ರೌಂಡ್ ಅಂತಂದರೆ ಆರ್ಟಿಕಲ್ 19 ಆರ್ಟಿಕಲ್ 14 ವೈಲೇಟ್ ಆಗುತ್ತೆ ಅಂತ ಹೇಳಿ ಇವತ್ತು ಕೋರ್ಟು ಅದನ್ನು ಮೇಲ್ನೋಟಕ್ಕೆ ಇದು ಆರ್ಟಿಕಲ್ 19 ವೈಲೇಟ್ ಆಗುತ್ತೆ ಅಂತ ಹೇಳಿ ಮಧ್ಯಂತರ ಆದೇಶ ನೀಡಿದೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಇದು ಯಾರಿಗೂ ಅಪ್ಲೈ ಆಗೋಂಗಿಲ್ಲ ಅಂತಂದು ಮಧ್ಯಂತರ ಆದೇಶ ಮಾಡಿದೆ. ಮುಂದೆ 17ನೇ ತಾರೀಕಿಗೆ ಹಿಯರಿಂಗ್ ಇಟ್ಕೊಂಡಿದ್ದಾರೆ. ಸರ್ಕಾರದವ್ರಿಗೆ 1:15ಗೆ ಮೆನ್ಷನ್ ಮಾಡಿ ನಾಳೆ ತಗೋರಿ ಅಂತಂದ್ರು. ನೀವು ಬೇಕು ಅಂದರೆ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ಅಂತಂದು ಕೋರ್ಟ್ನವ್ರು ಹೇಳಿದ್ದಾರೆ. ಇನ್ನು ಹೈಕೋರ್ಟ್ ಆದೇಶ ಹೊರಬೀಳ್ತಿದ್ದಂತೆ ಸರಕಾರದ ಮೇಲೆ ಬಿಜೆಪಿ ನಾಯಕರು ಮುಗಿಬಿದ್ರು. ಇನ್ನೊಂದ್ ಕಡೆ ಹೈಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿ ಹಾಕುವಂತೆ ಸರಕಾರಿ ವಕೀಲರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಅದ್ರ ಮೇಲೆ ಅಪೀಲ್ ಆಗ್ತೇವೆ. ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ, ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ, ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ. RSS ಅನ್ನು ಬ್ಯಾನ್ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ, ಮತ್ತು RSS ಅನ್ನ ಕಾರ್ಯಚಟುವಟಿಕೆಯಲ್ಲಿ ನೌಕರದಾರರು ಭಾಗವಹಿಸಬಾರ್ದು ಅಂತ ಹೇಳಲಿಕ್ಕೂ ನಿಮ್ಗೆ ಹಕ್ಕಿಲ್ಲ. ಸಂವಿಧಾನಬದ್ಧ ಹಕ್ಕನ್ನು RSS ಪಡ್ಕೊಂಡಿದೆ. ಹೀಗಾಗಿ ಅಂತ RSS ವಿರುದ್ಧ ದೇಶಭಕ್ತಿಯನ್ನು, ದೇಶ ಕಟ್ಟುವಂಥ ಕೆಲಸ ಮಾಡ್ತಕ್ಕಂಥ RSS ವಿರುದ್ಧ ಬೆಳಗಿಂದ ಸಾಯಂಕಾಲ ಮಾತಾಡೋದು. ನಿಮ್ಮ ಇಲಾಖೆ RDPR ಡಿಪಾರ್ಟ್ಮೆಂಟ್ ಏನು ಸಾಧನೆ ಮಾಡಿ ಅದನ್ನು ಹೇಳ್ರಿ. ಆರ್ಎಸ್ಎಸ್ಗೆ ಅಂಕುಶ ಹಾಕಲು ಸರಕಾರ ಅನುಮತಿ ಅನ್ನೋ ಅಸ್ತ್ರ ಪ್ರಯೋಗಿಸಿದ್ದನ್ನ ಹೈಕೋರ್ಟ್ ತೆಗೆದುಹಾಕಿದೆ. ಇನ್ನೊಂದ್ ಕಡೆ ಚಿತ್ತಾಪುರದಲ್ಲಿನ ಪರಿಸ್ಥಿತಿ ಪರಿಗಣಿಸಿ ಅಕ್ಟೋಬರ್ 30ರಂದು ವರದಿ ನೀಡುವಂತೆಯೂ ಹೈಕೋರ್ಟ್ ತಿಳಿಸಿದೆ. ಇದೆಲ್ಲದರ ಮಧ್ಯೆ ನವೆಂಬರ್ 2ಕ್ಕೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಇನ್ನೊಂದ್ ಕಡೆ ದಲಿತ ಸಂಘಟನೆಗಳು ಭೀಮ್ ಆರ್ಮಿನು ಸಮಾವೇಶ ರ್ಯಾಲಿಗೆ ಸಜ್ಜಾಗ್ತಿದೆ. ಹೀಗಾಗಿ ಕಲಬುರಗಿ ಜಿಲ್ಲಾಧಿಕಾರಿಗಳು 10 ಸಂಘಟನೆಗಳ ಜೊತೆ ಶಾಂತಿ ಸಭೆ ನಡೆಸಿದ್ರು. ಆದ್ರೆ ಶಾಂತಿ ಸಭೆಯಲ್ಲೇ ಅಶಾಂತಿ ಸೃಷ್ಟಿಯಾಯಿತು. ಲಾಠಿ ಹಿಡಿದು ಪಥಸಂಚಲನ ಮಾಡೇ ಮಾಡ್ತೀವಿ ಅಂತ ಬಿಜೆಪಿಯವರು ಸವಾಲು ಹಾಕಿದ್ರು. ದಲಿತ ಸಂಘಟನೆಯವರು ಗದ್ದಲ ಎಬ್ಬಿಸಿದ್ರು. ಕೊನೆಗೆ ಜಿಲ್ಲಾಧಿಕಾರಿ ಅರ್ಧಕ್ಕೆ ಶಾಂತಿ ಸಭೆ ನಿಲ್ಲಿಸಿ ಸುಮ್ಮನಾದ್ರು.
ಸದ್ಯಕ್ಕೆ ಚಿತ್ತಾಪುರ ಪಥಸಂಚಲನ ವಿಚಾರದಲ್ಲಿ ಮಾತ್ರ ನಾಡಿದ್ದು ಹೈಕೋರ್ಟ್ ಏನು ಆದೇಶ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.